ಕರಾವಳಿ ರತ್ನದ ಚೈತನ್ಯ, ಪರಂಪರೆ ಮತ್ತು ಸೌಂದರ್ಯವನ್ನು ಒಳಗೊಂಡ ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಲ್ಲಿ 3 ದಿನಗಳ ಮಂಗಳೂರು ಬೀಚ್ ಫೆಸ್ಟಿವಲ್ ಇಂದು ಉದ್ಘಾಟನೆಗೊಂಡಿತು. ತಪಸ್ಯ ಫೌಂಡೇಶನ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ನಾನಾ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಇಂದು ಹಲವು ಗಣ್ಯರು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ಉದ್ಘಾಟನೆ ನಡೆಸಿ ಬಳಿಕ ಒಡಿಯೂರು ಗುರುದೇವಾನಂದ ಸ್ವಾಮೀಜಿ ಅವರು ಮಾತನಾಡಿ, ಮನುಷ್ಯನ ಬದುಕಿಗೆ ಗುರಿಯಿರಬೇಕು. ರೋಗಪೀಡಿತರಾಗಿ ಕೊನೆಯ ಕಾಲಘಟ್ಟದಲ್ಲಿ ಇರುವವರಿಗೆ ಮಾಡುವ ಕಾರ್ಯ ದೊಡ್ಡದು. ತ್ಯಾಗ ಮತ್ತು ಸೇವೆ ಭಾರತದ ಮೌಲ್ಯ. ರೋಗ ಬಂದ ಮೇಲೆ ಔಷಧಿ ಹುಡುಕುವುದಕ್ಕಿಂತಲೂ ಬರದಂತೆ ಕಾಪಾಡುವುದೇ ನಮ್ಮ ಕರ್ತವ್ಯ. ಜಾತಿ ಮತ ಬಿಟ್ಟು ಮಾನವನ ಬಗ್ಗೆ ಚಿಂತನೆ ಮಾಡಬೇಕು ಎಂದರು. ಒಂದು ಸುತ್ತು ಬಂದರೆ ಸಾಕು, ಈ ಲೋಕದಲ್ಲಿ ನಾನು ಇದ್ದೇನೆ ಅಂತ ಅರಿವಾಗ್ತದೆ. ಈ ಲೋಕದಲ್ಲಿದ್ದೇನೆ ಅಂತ ಅರಿವಾಗ್ತದೆ. ಈ ಪ್ರಕೃತಿಯೇ ಗುರುವಾಗ್ತದೆ ಆವಾಗ. ಅದರಿಂದ ನೋಡತಕ್ಕಂಥ ವಿಚಾರ ತುಂಬ ಇದೆ, ಅನುಭವಿಸಲಿಕ್ಕೆ ಇನ್ನಷ್ಟು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಇಂಥ ಸಂಸ್ಥೆಗೆ ಎಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಮ್ಮದು ಕೂಡ. ಸೇವೆಯಲ್ಲಿ ನಾವು ಭಾಗಿಗಳಾಗಿ ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ ಚಿಂತನ್ ಗುರುದೇವದತ್ತ. ಎಂಎಲ್ಸಿ ಐವನ್ ಡಿಸೋಜಾ ಮಾತನಾಡಿ, ಶಾಸಕರ ಕನಸಿನಂತೆ ಮಂಗಳೂರಿನ ಏಕತೆ ಪ್ರದರ್ಶನವಾಗಬೇಕು. ಕರಾವಳಿ ಭಾಗದಲ್ಲಿ ಹಲವು ಯೋಜನೆಗಳು ಸಂಪೂರ್ಣವಾಗಿ ಪ್ರಯೋಜನ ಮಾಡಲಿಲ್ಲವೆಂಬ ಕೊರಗಿದೆ. ಆದ್ದರಿಂದ ಪ್ರತಿಭೆ ಅನಾವರಣ ಮಾಡಬೇಕು. ಕೃಷಿ ಮೇಳ, ಬೇರೆ ಬೇರೆ ರೀತಿಯ ವಿನೋದಾವಳಿ ನೋಡಿದಾಗ ಸರ್ಕಾರದ ಕನಸು ನನಸಾಯಿತು ಎಂದು ಮನವರಿಕೆಯಾಯಿತು. ಈ ಹಿನ್ನೆಲೆ ತಪಸ್ಯ ಫೌಂಡೇಶನ್ಗೆ ಅಭಿನಂದನೆ ಸಲ್ಲಿಸಿದ್ದು, ಮಂಗಳೂರು ಜನ ಬಂದು ಭಾಗವಹಿಸಬೇಕು. ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಮಂಗಳೂರಿನ ಕೀರ್ತಿ ಹೆಚ್ಚಿಸಬೇಕೆಂದು ಹೇಳಿದರು. ಪ್ರತಿ ಸಂದರ್ಭದಲ್ಲೂ ನಾವು ಮಾತಾಡ್ತೀವಿ, ಬೀಚ್ ಉತ್ಸವ ನಡೆಯಬೇಕು. ಕರಾವಳಿ ಉತ್ಸವದಲ್ಲಿ ಬೀಚಿನಲ್ಲಿ ಅನೇಕ ಕ್ರೀಡೆಗಳು ನಡೆಯಬೇಕು ಮತ್ತು ಜನರಿಗೆ ಅದರ ಸೌಂದರ್ಯವನ್ನು, ಅವರ ಇರ್ತಕ್ಕಂಥ ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳುವಂಥದ್ದು ಸರ್ಕಾರದ ಕನಸಿದೆ. ಆದರೆ ಇವತ್ತು ನಾನು ಕರಾವಳಿ ಉತ್ಸವಕ್ಕೂ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ಬಂದಾಗ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಚಿಂತನೆಗೆ ಎಲ್ಲಿಯೋ ಒಂದು ಕಡೆ ಆಚೆಯಿಂದ ಕೃಷಿ ಮೇಳ, ಅಲ್ಲಿಂದ ರಸ್ಲಿಂಗು, ಆಚೆಯಿಂದ ಬೇರೆ ಬೇರೆ ಥರದ ಸ್ಟಾಲ್ಗಳು, ಬೇರೆ ಬೇರೆ ವೈವಿಧ್ಯಮಯವಾಗಿರ್ತಕ್ಕಂಥ ಸೈನ್ಸ್ ಎಕ್ಸಿಬಿಷನು, ಬೇರೆ ಬೇರೆ ರೀತಿಯ ವಿನೋದಾವಳಿಗಳು ನೋಡಿದಾಗ ನನಗೆ ಅನಿಸಿತು, ಎಲ್ಲಿಯೋ ಒಂದು ಕಡೆ ಸರ್ಕಾರದ ಕನಸು ನೆನೆಸು ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಪಿಎಲ್ ಧರ್ಮ, ಗುಣರಂಜನ್ ಶೆಟ್ಟಿ, ಗುರುನಾಥೇಗೌಡ, ಡಾಕ್ಟರ್ ಚಂದ್ರೇಗೌಡ, ಪದ್ಮಶ್ರೀ ಉದಯ್ ಚಂದ್ರ, ಡಾಕ್ಟರ್ ಕರುಣಾಸಾಗರ್, ಇರಾಣಿ ಕರುಣಾಸಾಗರ್, ಹರ್ಷಗೌಡ, ಪಿಎಸ್ ಶೆಟ್ಟಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.